ನನ್ನ ಹೆಸರು ಪ್ರೊಫೆಸರ್ ಮಲ್ಲೇಶ ಅಂತ. ನಾನು ಇಲ್ಲೇ ಪಕ್ಕದಲ್ಲಿ ಗೋಪಾಲನ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಪ್ರೊಫೆಸರ್ ಅಂಡ್ ಡೀನ್ ಆಗಿದ್ದೀನಿ, ಕಂಪ್ಯೂಟರ್ ಸೈನ್ಸ್ ವಿಭಾಗ. ಸುಮಾರು ಒಂದು 38 ವರ್ಷಗಳ ಕಾಲ ನಾನು ಈ ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿದ್ದೀನಿ. MJ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು SCA ಕಾಲೇಜ್ ಆಫ್ ಇಂಜಿನಿಯರಿಂಗ್, ಈಗ ಗೋಪಾಲನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಿ ಪ್ರೊಫೆಸರ್ ಅಂಡ್ ಡೀನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಈಗ ನನ್ನ ಹತ್ರ 2 ಕಾರುಗಳಿದೆ. ಆದರೂ ಕೂಡ ನನಗೆ ಇನ್ನೋವಾ ಅನ್ನೋದು ಬಹಳ ದಿನಗಳಿಂದ ಒಂದು ಕನಸು, ಅದು ನನಗೆ ಅದನ್ನು ತಗೊಳ್ಬೇಕು ಅಂತಿದ್ದೆ. ಸೊ ಹಾಗಾಗಿ ನಾನು ಇವತ್ತು ಇನ್ನೋವಾ ಐಕ್ರಾಸ್ ವೆಹಿಕಲ್ ಬುಕ್ ಮಾಡಿಕೊಂಡು ಇವತ್ತು ನಾನು ಡೆಲಿವರಿ ತೊಗೊಳ್ತಾ ಇದ್ದೀನಿ. ನನಗೆ ತುಂಬ ಖುಷಿಯಾಗಿದೆ. ಮೊದಲು ಹತ್ರ ಈ ಒಂದು ನಂದಿ ಟೊಯೋಟಾ ಏನಿದೆ ಇಲ್ಲಿ ಕುಂದಲಹಳ್ಳಿ ಬ್ರಾಂಚು ಬಹಳ ಹತ್ರ ಇದೆ ನನಗೆ. ನನ್ನ ಮನೆಗೆ ಜಸ್ಟ್ ಒಂದು 8 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ನನ್ನ ವರ್ಕ್ ಪ್ಲೇಸು ಇಲ್ಲಿಂದ ಒಂದು 2 ಕಿಲೋಮೀಟರ್ ಆಗುತ್ತೆ. ಸೊ ಹೀಗಾಗಿ ನನಗೆ ತುಂಬ ಹತ್ತಿರ ಇರೋದ್ರಿಂದ ಇಲ್ಲಿ ಎಲ್ಲ ಒಂದು ಅನುಕೂಲ ನನಗೆ ಆಗತ್ತೆ ಅಂತೇಳಿ ನಾನು ಈ ಒಂದು ಬ್ರಾಂಚಿಗೆ ಬಂದೆ. ಟೊಯೋಟಾ ಅಂದರೆ ನನಗೆ ಮೊದಲಿಂದನೂ ಒಂದು ಅಭಿಮಾನ. ನನಗೆ ನಮ್ಮ ರಿಲೇಷನ್ಸ್ ಎಲ್ಲನೂ ಟೊಯೋಟಾ ಇದೆ. ನನ್ನ ಹತ್ರ ಮಾತ್ರ ಇರಲಿಲ್ಲ. ನನ್ನ ಹತ್ರ ಹೈಯುಂಡೈ ಇತ್ತು, ಮತ್ತು ಮಹೇಂದ್ರ ಥಾರ್ ಇತ್ತು. ಸೊ ಇವೆಲ್ಲ ವೆಹಿಕಲ್ಸ್ ಈಗಲೂ ಇದೆ. ಬಟ್ ಟೊಯೋಟಾ ಅಂದರೆ ನನಗೆ ಮೊದಲಿಂದನೂ ಒಂಥರ ಅದರ ಮೇಲೆ ಪ್ರೀತಿ, ಗೌರವ. ಅದರಲ್ಲೂ ಕೂಡ ಈಗ ಬಂದಿರೋಂಥ ಹೈಬ್ರಿಡ್ ಈ ಒಂದು ವೆಹಿಕಲ್ ಬಹಳ ಚೆನ್ನಾಗಿದೆ. ನಮ್ಮ ಸ್ನೇಹಿತರು ತೊಗೊಂಡಿದ್ದಾರೆ, ನಮ್ಮ ರಿಲೇಷನ್ಸ್ ತೊಗೊಂಡಿದ್ದಾರೆ. ಬಹಳಷ್ಟು ಕಡೆ ಈಗ ರಬಿಂದು ಟೊಯೋಟಾ ಹೊರಗಡೆ ಹೊಸಕೋಟೆ ರೋಡಲ್ಲಿ ಬಂದರೆ ಅಲ್ಲಿ ನಮ್ಮ ಸ್ನೇಹಿತರಿಗೆ ಅಲ್ಲಿ ನಾವು ತೊಗೊಂಡಿದ್ದೀವಿ. ಸೊ ಹೀಗಾಗಿ ನಾನು ಟೊಯೋಟಾಗೆ ಬರಬೇಕಾಯಿತು. ನಾನು ಬಂದಿದ್ದೀನಿ ಸಹ, ಈಗ ನಾನು ವೆಹಿಕಲ್ ತೊಗೊಂಡಿದ್ದೀನಿ ಕೂಡ. ಭಾಳ ಸಂತೋಷ ಆಗಿದೆ. ಇಲ್ಲಿ ಬಂದಾಗ ನಾನು ಕಾರ್ತಿಕನ್ ಅವ್ರನ್ನ ಮೀಟ್ ಮಾಡಿದೆ. ಅವರು ಭಾಳಷ್ಟು ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡಿದರು. ಹಾಗೆಯೇ ಅವರು ಟೆಸ್ಟ್ ಡ್ರೈವಿಂಗು ಕೂಡ ಕರ್ಕೊಂಡು ಹೋಗಿದ್ರು ಭಾಳಷ್ಟು. ಅವರು ಮತ್ತು ಇನ್ನೊಬ್ಬರು ಅವರ ಹೆಸರು ಮರ್ತಿದ್ದೀನಿ. ಸೊ ಇವರಿಬ್ಬರು ಕೂಡ ನಮ್ಮನ್ನು ಟೆಸ್ಟ್ ಡ್ರೈವ್ಗೆ ಕರ್ಕೊಂಡು ಹೋದರು. ಸೊ ಆಗ ವೆಹಿಕಲ್ಲು ಡ್ರೈವ್ ಮಾಡಿ ನನಗೆ ಭಾಳ ಖುಷಿ ಆಯಿತು. ನಂತರ ದಿನಗಳಲ್ಲಿ ನಾನು 1 or 2 days ಟೈಮ್ ತೊಗೊಂಡು ಮತ್ತೆ ಬಂದು ಬರಬೇಕಾದ್ರೆ ನಾನು ನನ್ನ ತಮ್ಮನ್ನು ಕೂಡ ಕರ್ಕೊಂಡ್ಬಂದೆ. ಈಗ 2 ವೆಹಿಕಲ್ ಬುಕ್ ಮಾಡಿದ್ದೀವಿ. ಅವರೀಗ 4ನೇ ತಾರೀಕು 5ನೇ ತಾರೀಕು ರಿಲೀಸ್ ಮಾಡ್ಕೊತಾ ಇದ್ದಾರೆ. ಒಂದು ಗಾಡಿನ ಡೆಲಿವರಿ ತೊಗೊಳ್ತಾ ಇದ್ದಾರೆ. ಸೊ ಅದು ಕೂಡ I-20 ಆಪ್ಷನಲ್, ಕನ್ಫ್ಯೂಸ್ ಆಯಿತು. ಇದು ಏನು ಹೇಳ್ತೀರ, ಐಕ್ರಾಸ್ ಆಪ್ಷನಲ್ಗೆ ಹೋಗಿದ್ದೀವಿ. ಇನ್ನೋವಾ ಐಕ್ರಾಸ್ ಆಪ್ಷನಲ್ ಅದು. ಸೊ ಈ ಥರ ಇದೆ. ಭಾಳಷ್ಟು ಒಳ್ಳೆ ಜನ ಇದ್ದಾರೆ ಇಲ್ಲಿ. ನನಗೆ ಅದು ಒಂದು ಫಸ್ಟು ಇದು ಅಂತ ಬಂದರೆ ನಮ್ಮ ಮನೆಗೆ ಬಂದಂಗೆ, ನಮ್ಮ ಆಫೀಸ್ಗೆ ಬಂದಂಗೆ ಫೀಲ್ ಆಗ್ತಾಯಿದೆ. ಇಲ್ಲಿ ಬಂದಾಗ ನಮ್ಮ ರಿಲೇಷನ್ಶಿಪ್ ಮ್ಯಾನೇಜರು ಕಾರ್ತಿಕೇಯನ್ ಅವ್ರನ್ನೂ ಕೂಡ ಮೀಟ್ ಮಾಡಿದ್ದೆ. ಅವರು ಕೂಡ ಭಾಳಷ್ಟು ಚೆನ್ನಾಗಿ ವೆಹಿಕಲ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದರು. ಕೊನೆ ದಿವಸ ಅವರು ಡೆಲಿವರಿ ಕೊಡೋ ಕೂಡ ಈಗಲೂ ಕೂಡ ಬಂದು ಅವರು ನಮಗೆ ಡಾಕ್ಯುಮೆಂಟೇಷನ್ ಬಗ್ಗೆ, ಅದರ ಇನ್ಶೂರೆನ್ಸ್ ಬಗ್ಗೆ ಮತ್ತು ಸರ್ವಿಸ್ಗಳ ಬಗ್ಗೆ ವಿವರವಾಗಿ ಎಲ್ಲ ಸಂಕ್ಷಿಪ್ತವಾಗಿ ಎಲ್ಲ ಚೆನ್ನಾಗಿ ಹೇಳ್ಕೊಟ್ರು. ಭಾಳ ಖುಷಿ ಆಯಿತು. ಅವರು ಕೂಡ ತುಂಬ ಸೋಷಿಯಲ್ ಆಗಿ, ಜೋವಿಯಲ್ ಆಗಿ ಮಾತನಾಡ್ತಾರೆ. ಹಾಗೆಯೇ ನಾನು ಡೆಲಿವರಿ ತೊಗೊಳ್ಳೋದಕ್ಕೆ ಮೊದಲು ನಮ್ಮ ಬ್ರಾಂಚ್ GM ಆದಂಥ ನರೇಂದ್ರ ಸರ್ನವ್ರನ್ನೂ ಮೀಟ್ ಮಾಡಿದ್ದೆ. ಅವರು ಈಸ್ ಆಲ್ಸೋ ಡೌನ್ ಟು ಅರ್ತ್ ಪರ್ಸನ್. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು, ಜೊತೆಗೆ ಮೋಟಿವೇಶನ್ ಕೂಡ ಮಾಡಿದರು. ಸೊ ಹಾಗೆಯೇ ಬಂದಾಗೆಲ್ಲ ಒಂದೆಲ್ಲ ಒಂಥರ ವಿಚಾರಿಸ್ಕೊಳ್ಳೋರು. ಸೊ ಇಲ್ಲಿ ಒಂದು ಸ್ಟಾಫ್ ಕೂಡ, ಸಪೋರ್ಟಿಂಗ್ ಸ್ಟಾಫ್ ಕೂಡ, ಒಂದು ನೀರು ಕೊಡೋದಿರಲಿ, ಒಂದು ಟೀ ಕೊಡೋದಿರಲಿ, ಭಾಳಷ್ಟು ಚೆನ್ನಾಗಿ ನೋಡಿಕೊಂಡ್ರು. ಸೊ ನನಗೆ ನನ್ನ ಹೋಮ್ಲಿ ಫೀಲ್ ಆಯಿತು. ಸೊ ಈ ಎಲ್ಲ ವಿಚಾರಗಳಿಗೆ ನಾನು 10 out of 10 ಕೊಡೋದ್ರಲ್ಲಿ ಯಾವ ಸಂಶಯನೇ ಇಲ್ಲ. ನಾನು 10 out of 11 or 12 or 15 ಇದ್ದಿದ್ದು ಅದು ಕೊಡ್ತಿದ್ದೆ ನಾನು. ನನಗೆ ಅಷ್ಟು ಖುಷಿಯಾಗಿದೆ. ಯಾಕಂತಂದರೆ ಕಸ್ಟಮರ್ಗೆ ಅಟ್ ದ ಎಂಡ್ ಆಫ್ ದ ಡೇ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ತುಂಬ ಇಂಪಾರ್ಟೆಂಟು. ಅವನು ಎಷ್ಟೋ ಕಷ್ಟ ಕಾರ್ಪಣ್ಯಗಳಿರ್ತದೆ, ಅವನು ಏನೋ ಮಾಡಿರ್ತಾನೆ, ಏನೋ ಒಂದು ವಿಷನ್ ಇಟ್ಕೊಂಡು ಬರ್ತಾನೆ. ಇಲ್ಲಿ ಕೂರಿಸೋದು, ಮಾತಾಡೋದು, ಆ ಒಂದು ರೀತಿ ನೀತಿಗಳು, ಎಕ್ಸ್ಪ್ಲೈನ್ ಮಾಡೋಂಥ ರೀತಿ ನೀತಿಗಳು, ಅವ್ರನ್ನ ನೋಡಿ ನಡೆದುಕೊಳ್ಳೋಂಥ ರೀತಿ ನೀತಿಗಳು, ಆ ಒಂದು ಮಾರ್ಗದಲ್ಲಿ ಬಹಳಷ್ಟು ಈಗಿನ ಕಾಲದಲ್ಲಿ ಬಹಳಷ್ಟು ಉತ್ತಮವಾಗಿ ಎಲ್ಲ ಒಂದು ಘಟಕಗಳಲ್ಲೂ ಕೂಡ ಚೇತರಿಸ್ಕೊಂಡಿದ್ದಾರೆ. ಅದರಲ್ಲೂ ನಮ್ಮ ಟೊಯೋಟಾ ಇನ್ನೋವಾ ಇನ್ನು ಮುಂದೆ ಅಂತ ನನಗೆ ಅನಿಸ್ತಾ ಇದೆ. ಇವತ್ತು ಬಹಳಷ್ಟು ಖುಷಿಯಾಗಿದೆ ನನಗೆ. ಹಾಗಾಗಿ ನಿಮಗೆ ಎಲ್ಲ ಒಳ್ಳೇದು ಮಾಡಲಿ, ದೇವರು ಭಗವಂತ ನಿಮಗಿನ್ನೂ ಒಳ್ಳೆ ಸಕ್ಸಸ್ ಕೊಡಲಿ ಅಂತೇಳಿ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.